channel. Please subscribe my channel. ಎಲ್ಲರಿಗೂ ನಮಸ್ಕಾರಗಳು ಮಕ್ಕಳೇ. ಈ ವಿಡಿಯೋದಲ್ಲಿ ನಾವು 8ನೇ ತರಗತಿಯ ಕನ್ನಡ ವಿಷಯದ ಭಾಗ 1ರಲ್ಲಿನ 2ನೇ ಗದ್ಯವಾದ ಸಾರ್ಥಕ ಬದುಕಿನ ಸಾಧಕ ಡಿವಿಜಿ ಈ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ. ಈ ಪಾಠವನ್ನು ಕವಿ ಎಸ್.ಎನ್. ಲಕ್ಷ್ಮೀನಾರಾಯಣ ಭಟ್ಟರು ಬರೆದಿದ್ದಾರೆ. ಕೃತಿಕಾರರ ಪರಿಚಯವನ್ನು ತಿಳಿಯೋಣ ಮಕ್ಕಳೇ. ಕವಿಯ ಹೆಸರು ಡಾಕ್ಟರ್ ಎನ್.ಎಸ್. ಲಕ್ಷ್ಮೀನಾರಾಯಣ ಭಟ್ಟ. ಜನನ 29/10/1936ರಲ್ಲಿ ಶಿವಮೊಗ್ಗದಲ್ಲಿ ಜನಿಸಿದರು. ಇವರ ಪೋಷಕರು ತಂದೆ ಶಿವರಾಮ ಭಟ್ಟ, ತಾಯಿ ಮೂಕಾಂಬಿಕೆ. ಇವರು ಬರೆದಂತಹ ಕವನ ಸಂಕಲನಗಳು ವೃತ್ತ, ಚಿತ್ರಕೂಟ, ಸುಳಿ. ಇವರ ಧ್ವನಿ ಸುರುಳಿಗಳು ದೀಪಿಕಾ, ಭಾವಸಂಗಮ, ಬಂದೇ ಬರ್ತಾವ ಕಾಲ, ಬಾರೋ ವಸಂತ, ಅಭಿನಂದನ, ಭಾವೋತ್ಸವ, ಪ್ರೇಮಧಾರೆ. ಮಕ್ಕಳ ಧ್ವನಿ ಸುರುಳಿಗಳು ನಂದನ, ಕಿನ್ನರಿ, ನವಿಲುಗರಿ, ಕಿಶೋರಿ. ಇವರು ಬರೆದಂತಹ ಕೃತಿ ಸಾಹಿತ್ಯ ರತ್ನ ಸಂಪುಟ. ಇವರಿಗೆ ಲಭಿಸಿದಂತಹ ಪ್ರಶಸ್ತಿಗಳು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಶಿವರಾಮ್ ಕಾರಂತ್ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ, ಮಾಸ್ತಿ ಪ್ರಶಸ್ತಿ, ಆರ್ಯಭಟ ಪ್ರಶಸ್ತಿ. ಪ್ರಸ್ತುತ ಗದ್ಯ ಭಾಗವನ್ನು ಡಾಕ್ಟರ್ ಎಸ್.ಎನ್. ಲಕ್ಷ್ಮೀನಾರಾಯಣ ಭಟ್ಟರವರು ಬರೆದಿರುವ ಸಾಹಿತ್ಯ ರತ್ನ ಸಂಪುಟ ಕೃತಿಯಿಂದ ಆರಿಸಲಾಗಿದೆ. ಅಭ್ಯಾಸ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ. ಮುಖ್ಯ ಪ್ರಶ್ನೆ, ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲ ಪ್ರಶ್ನೆ, ಡಿವಿಜಿ ಅವರ ಹುಟ್ಟೂರು ಯಾವುದು? ಉತ್ತರ, ಡಿವಿಜಿ ಅವರ ಹುಟ್ಟೂರು ಕೋಲಾರ ಜಿಲ್ಲೆಯ ಮುಳಬಾಗಿಲು. ಪ್ರಶ್ನೆ 2, ಡಿವಿಜಿ ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿದವರು ಯಾರು? ಉತ್ತರ, ಡಿವಿಜಿ ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿದವರು ಅವರ ಅಜ್ಜಿ ಸಾಕಮ್ಮ ಹಾಗೂ ಅವರ ಸೋದರ ಮಾವ ತಿಮ್ಮಪ್ಪ. ಪ್ರಶ್ನೆ 3, ಡಿವಿಜಿ ಅವರನ್ನು ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಕಳುಹಿಸಿದವರು ಯಾರು? ಉತ್ತರ, ಡಿವಿಜಿ ಅವರನ್ನು ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಕಳುಹಿಸಿದವರು ಬಂಡೆ ಹೊಡೆಯುವ ರಸೂಲ್ ಖಾನ್. ಪ್ರಶ್ನೆ 4, ವಿಶ್ವೇಶ್ವರಯ್ಯ ಅವರು ಮೈಸೂರು ಸರ್ಕಾರದಲ್ಲಿ ಅಲಂಕರಿಸಿದ್ದ ಹುದ್ದೆ ಯಾವುದು? ಉತ್ತರ, ವಿಶ್ವೇಶ್ವರಯ್ಯ ಅವರು ಮೈಸೂರು ಸರ್ಕಾರದಲ್ಲಿ ದಿವಾನ ಹುದ್ದೆಯನ್ನು ಅಲಂಕರಿಸಿದ್ದರು. ಪ್ರಶ್ನೆ 5, ಡಿವಿಜಿ ಅವರು ಸ್ಥಾಪಿಸಿದ ಸಂಸ್ಥೆ ಯಾವುದು? ಉತ್ತರ, ಡಿವಿಜಿ ಅವರು ಸ್ಥಾಪಿಸಿದ ಸಂಸ್ಥೆ ಗೋಖಲೆ ಸಾರ್ವಜನಿಕ ಸಂಸ್ಥೆ. ಆ ಮುಖ್ಯ ಪ್ರಶ್ನೆ, ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲ ಪ್ರಶ್ನೆ, ರಸೂಲ್ ಖಾನ್ ಅವರು ಡಿವಿಜಿ ಅವರ ವಿದ್ಯಾಭ್ಯಾಸಕ್ಕಾಗಿ ಮಾಡಿದ ಸಹಾಯವೇನು? ಉತ್ತರ, ಡಿವಿಜಿ ಅವರು ವಿದ್ಯಾಭ್ಯಾಸವನ್ನು ಮುಂದುವರೆಸಲೇಬೇಕೆಂದು ರಸೂಲ್ ಖಾನರು ಹಠ ಹಿಡಿದು ತನ್ನ ಬಂಡಿಯಲ್ಲಿ ಕೂರಿಸಿಕೊಂಡು ಬೌರಿಂಗ್ಪೇಟೆಗೆ ಕರೆದುಕೊಂಡು ಹೋಗಿ ಬೆಂಗಳೂರಿನ ರೈಲಿನಲ್ಲಿ ಕೂರಿಸಿ ಟಿಕೆಟ್ ಕೊಡಿಸಿ ₹1 ಕೈ ಖರ್ಚಿಗೆ ಕೊಟ್ಟು ಡಿವಿಜಿ ಅವರ ಓದಿಗೆ ಸಹಾಯ ಮಾಡಿದರು. ವಿಶ್ವೇಶ್ವರಯ್ಯ ಅವರು ತಮ್ಮ ಕಾರ್ಯದರ್ಶಿಗೆ ಏನು ಹೇಳಿದರು? ಉತ್ತರ, ವಿಶ್ವೇಶ್ವರಯ್ಯ ಅವರು ತಮ್ಮ ಕಾರ್ಯದರ್ಶಿಗೆ ಈ ಮನುಷ್ಯನ ರೀತಿಯೇ ಬೇರೆ, ಇವರಿಗೆ ನಾವು ಹಣ ಕೊಡಲು ಬರುವುದಿಲ್ಲ, ಅದನ್ನು ಹಿಂದಕ್ಕೆ ತೆಗೆದುಕೊಂಡು ಬಿಡಿ ಎಂದು ಹೇಳಿದರು. ಪ್ರಶ್ನೆ 3, ಡಿವಿಜಿ ಅವರು ಏಕೆ ಸಂಭಾವನೆಯನ್ನು ಪಡೆಯಲಿಲ್ಲ? ಉತ್ತರ, ಪತ್ರಿಕೆಗಳಲ್ಲಿ ವರದಿ ಮಾಡುವುದು ಪತ್ರಕರ್ತರ ಕರ್ತವ್ಯ. ಇದರ ಓಡಾಟಕ್ಕೆ ಖರ್ಚಾದರೆ ಪತ್ರಿಕೆಯವರು ಕೊಡಬೇಕು, ಸರ್ಕಾರವಲ್ಲ. ವಿಶ್ವೇಶ್ವರಯ್ಯನವರೊಂದಿಗೆ ವ್ಯವಹರಿಸಿದ್ದು ನನಗೆ ಹೆಮ್ಮೆಯ ವಿಷಯ ಎಂದು ತಿಳಿದು ಡಿವಿಜಿ ಅವರು ಸಂಭಾವನೆಯನ್ನು ಪಡೆಯಲಿಲ್ಲ. ಪ್ರಶ್ನೆ 4, ಡಿವಿಜಿ ಅವರ ಶ್ರೀಮತಿ ಅವರ ಬಂಧುಗಳ ಮನೆಯಲ್ಲಿ ನಡೆದ ಉತ್ಸವಕ್ಕೆ ಏಕೆ ಹೋಗಿರಲಿಲ್ಲ? ಉತ್ತರ, ಡಿವಿಜಿ ಅವರ ಶ್ರೀಮತಿಯ ಬಳಿ ಒಂದೇ ಸೀರೆ ಇದ್ದು ಅದು ಒಂದೆರಡು ಕಡೆ ಹರಿದಿತ್ತು. ಹರಿದ ಸೀರೆಯನ್ನುಟ್ಟು ಹೊರಗೆ ಹೋದರೆ ಜನರು ತಮ್ಮ ಪತಿಯನ್ನು ಆಡಿಕೊಳ್ಳಬಹುದು ಎಂದು ಹಾಗೂ ತಮ್ಮ ಪತಿಯ ಮರ್ಯಾದೆ ಕಡಿಮೆಯಾಗದಂತೆ ನಡೆದುಕೊಳ್ಳುವುದು ನನ್ನ ಕರ್ತವ್ಯವೆಂದು ತಿಳಿದು ಡಿವಿಜಿಯವರ ಶ್ರೀಮತಿ ಅವರು ಬಂಧುಗಳ ಮನೆಯಲ್ಲಿ ನಡೆದ ಉತ್ಸವಕ್ಕೆ ಹೋಗಿರಲಿಲ್ಲ. ಪ್ರಶ್ನೆ 5, ಎಲ್ಲರೊಂದಿಗೆ ಹೇಗೆ ಬಾಳಬೇಕೆಂದು ಡಿವಿಜಿ ಹೇಳಿದ್ದಾರೆ? ಉತ್ತರ, ಬೆಟ್ಟದ ಕೆಳಗೆ ಬೆಳೆಯುವ ಹುಲ್ಲಿನ ಹಾಗೆ ಮನೆಗೆ ಮಲ್ಲಿಗೆಯಾಗಿ ಇರಬೇಕು. ಕಷ್ಟಗಳ ಮಳೆ ಸುರಿದರೂ ಧೃತಿಗೆಡದೆ ಧೈರ್ಯದಿಂದಿರುವಂತೆ ಕಲ್ಲಿನ ರೀತಿ ಇರಬೇಕು. ದೀನ ದುರ್ಬಲರನ್ನು ಕಂಡರೆ ಬೆಲ್ಲ ಸಕ್ಕರೆಯಂತೆ ಪ್ರೀತಿಯಿಂದ ಕಾಣಬೇಕು. ಎಲ್ಲರಲ್ಲೂ ನಾವು ಒಬ್ಬರಾಗಿ ಬಾಳಬೇಕು ಎಂದು ಡಿವಿಜಿ ಅವರು ಹೇಳಿದ್ದಾರೆ. ಈ ಮುಖ್ಯ ಪ್ರಶ್ನೆ, ಕೊಟ್ಟಿರುವ ಪ್ರಶ್ನೆಗಳಿಗೆ 7-8 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲ ಪ್ರಶ್ನೆ, ಡಿವಿಜಿ ಅವರ ವ್ಯಕ್ತಿತ್ವವನ್ನು ಸಂಗ್ರಹಿಸಿ ಬರೆಯಿರಿ. ಉತ್ತರ, ಡಿವಿಜಿಯವರು ಆಸೆ ಆಮಿಷಗಳಿಗೆ ಒಳಗಾಗದ ವ್ಯಕ್ತಿ. ಕನ್ನಡ ಸಾಹಿತ್ಯದ ಅಪ್ರತಿಮ ಪ್ರತಿಭಾವಂತ ಸಾಹಿತಿ, ಪತ್ರಕರ್ತ, ಸಂಪಾದಕರು, ರಾಜಕಾರಣಿಯಾಗಿ ಬದುಕಿನ ಮೌಲ್ಯಗಳಿಗೆ ಬೆಲೆ ಕೊಟ್ಟು ಜೀವನವನ್ನು ಸಾರ್ಥಕಗೊಳಿಸಿಕೊಂಡವರು. ದಿವಾನ ಮಿರ್ಜಾರವರು ಸಹ ಡಿವಿಜಿಯವರ ಸ್ನೇಹವನ್ನು ಬಯಸುತ್ತಿದ್ದರು. ದೊಡ್ಡ ದೊಡ್ಡ ಡಿಗ್ರಿ ಪಡೆದವರಲ್ಲವಾದರೂ ಇವರದು ಸತ್ವಶಾಲಿ ವ್ಯಕ್ತಿತ್ವ.
ಕೇವಲ ಶೀಲ, ವಿವೇಕ, ನಿಸ್ಪೃಹತೆ, ಸ್ವಯಂ ಅರ್ಜಿತ ಪಾಂಡಿತ್ಯ, ಸಾರ್ವಜನಿಕ ಹಿತಾಸಕ್ತಿಗಳ ಬಲದಿಂದ ಮಿರ್ಜಾರ ಕಾಲಕ್ಕೆ ಡಿವಿಜಿಯವರು ದೊಡ್ಡ ಮೇಧಾವಿ ಎಂದು ವಿದ್ಯಾವಂತರ ವಲಯದಲ್ಲಿ ಹೆಸರಾಗಿದ್ದರು. ಇವರನ್ನು ಕನ್ನಡ ಸಾರಸ್ವತ ಲೋಕದ ಭೀಷ್ಮ ಎಂದು ಕರೆಯುತ್ತಿದ್ದರು. ಇವರದ್ದು ಹೋಲಿಕೆ ಇಲ್ಲದ ಅಪೂರ್ವ ವ್ಯಕ್ತಿತ್ವ. ಇವರು ಪತ್ರಕರ್ತರಲ್ಲದೆ ಹಿರಿಯ ವೇದಾಂತಿಯಾಗಿದ್ದರು. ರಾಜ್ಯಶಾಸ್ತ್ರದಲ್ಲಿ ಆಳವಾದ ತಿಳುವಳಿಕೆಯನ್ನು ಹೊಂದಿದ್ದರು. ಲೌಕಿಕ ಆಸೆ ಆಮಿಷಗಳಿಗೆ ಒಳಗಾಗದೆ ಮೇರು ವ್ಯಕ್ತಿತ್ವದ ಆದರ್ಶ ವ್ಯಕ್ತಿಯಾಗಿ ಬಾಳಿ ಬದುಕಿದವರು. ತನಗಾಗಿ ಆಸ್ತಿ ಹಣ ಗಳಿಸದೆ ಸದಾ ಸಮಾಜಮುಖಿಯಾಗಿ ಆದರ್ಶ ರಾಷ್ಟ್ರ ನಿರ್ಮಾಣಕ್ಕೆ ದಣಿಯದೇ ದುಡಿದವರು. ಪ್ರಶ್ನೆ 2. ಡಿವಿಜಿ ಅವರಿಗೂ ಅವರ ಶ್ರೀಮತಿ ಅವರಿಗೂ ನಡೆದ ಸಂಭಾಷಣೆಯನ್ನು ಬರೆಯಿರಿ. ಉತ್ತರ: ಡಿವಿಜಿಯ ಬಂಧುಗಳೊಬ್ಬರ ಮನೆಯಲ್ಲಿ ಒಂದು ಉತ್ಸವ ಇದ್ದು ಡಿವಿಜಿಗೆ ಹೋಗಲು ಆಗದೆ ಮಕ್ಕಳನ್ನು ಕಳುಹಿಸಿದರು. ಆರತಕ್ಷತೆಯ ಹೊತ್ತಾದರೂ ಪತ್ನಿ ಮನೆಯಲ್ಲಿಯೇ ಇರುವುದನ್ನು ಕಂಡು ಡಿವಿಜಿಯವರು ಅಸಮಾಧಾನದಿಂದ ಪತ್ನಿಗೆ ನೀನು ಉತ್ಸವಕ್ಕೆ ಹೋಗುವುದಿಲ್ಲವೇ, ಏಕೆ ಎಂದು ಕೇಳುತ್ತಾರೆ. ಆಗ ಪತ್ನಿ ಮಕ್ಕಳನ್ನು ಕಳಿಸಿದ್ದೇನಲ್ಲ ಎಂದು ಹೇಳುತ್ತಾರೆ. ಅವರು ತುಂಬಾ ಬೇಕಾದವರು, ನೀನು ಹೋಗದಿದ್ದರೆ ಬೇಸರ ಪಡುತ್ತಾರೆ ಎಂದು ಡಿವಿಜಿ ಹೇಳುತ್ತಾರೆ. ಆಗ ಪತ್ನಿ ಮನೆಯಲ್ಲಿ ಯಾರಾದರೂ ಇರಬೇಕಲ್ಲವೇ ಎಂದು ಹೇಳುತ್ತಾರೆ. ಆಗ ಡಿವಿಜಿ ನಾನು ಮನೆಯಲ್ಲಿರುತ್ತೇನೆ, ನೀನು ಹೋಗಿ ಬಾ ಎಂದು ಹೇಳುತ್ತಾರೆ. ಆಗ ಪತ್ನಿ ನಾನು ಹೇಳಬಾರದೆಂದುಕೊಂಡರೂ ನನ್ನ ಬಾಯಿ ಬಿಡಿಸುತ್ತಿದ್ದೀರಿ. ನನ್ನ ಹತ್ತಿರ ಇರುವುದು ಒಂದು ಸೀರೆ, ಅದು ಒಂದೆರಡು ಕಡೆ ಹರಿದಿದೆ. ನಾನು ಈ ಬಟ್ಟೆಯಲ್ಲಿ ಹೊರಗೆ ಕಾಣಿಸಿಕೊಂಡರೆ ಜನ ನಿಮ್ಮನ್ನು ಕುರಿತು ಆಡಿಕೊಳ್ಳುವುದಿಲ್ಲವೇ? ಬಂಧುಗಳ ಮನೆಗೆ ಹೋಗಿ ಬರುವುದು ಹೇಗೆ ನನಗೆ ಕರ್ತವ್ಯವೋ ಹಾಗೆ ನಿಮ್ಮ ಮರ್ಯಾದೆಗೆ ಚ್ಯುತಿ ಬರದಂತೆ ನಡೆದುಕೊಳ್ಳುವುದೂ ನನಗೆ ಕರ್ತವ್ಯ ಎಂದು ಹೇಳಿದರು. ಈ ಮುಖ್ಯ ಪ್ರಶ್ನೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಮೊದಲ ಸಂದರ್ಭ: ಏನು ಬಂದಿರಿ ಗುಂಡಪ್ಪ? ಆಯ್ಕೆ: ಈ ವಾಕ್ಯವನ್ನು ಎಸ್.ಎನ್. ಲಕ್ಷ್ಮೀನಾರಾಯಣ ಭಟ್ಟ ಅವರು ಬರೆದಿರುವ ಸಾಹಿತ್ಯ ರತ್ನ ಸಂಪುಟ ಕೃತಿಯಿಂದ ಆರಿಸಲಾಗಿರುವ ಸಾರ್ಥಕ ಬದುಕಿನ ಸಾಧಕ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಡಿವಿಜಿ ಅವರು ದಸರಾ ಉತ್ಸವದ ವಿಶೇಷ ವರದಿಯನ್ನು ಮಾಡಿದ್ದಕ್ಕಾಗಿ ಸರ್ಕಾರದಿಂದ ದೊಡ್ಡ ಮೊತ್ತದ ಸಂಭಾವನೆ ಬಂದಿರುತ್ತದೆ. ಆಗ ಡಿವಿಜಿ ಅವರು ಈ ಹಣವನ್ನು ನಾವು ಸರ್ಕಾರದಿಂದ ಪಡೆಯಬಾರದು, ಪತ್ರಕರ್ತರ ಓಡಾಟ ಖರ್ಚು ಎಲ್ಲವನ್ನೂ ಪತ್ರಿಕೆಯವರು ಕೊಡಬೇಕು ಎಂದು ಹಣವನ್ನು ಹಿಂದಿರುಗಿಸಲು ದಿವಾನರ ಹತ್ತಿರ ಬಂದಾಗ ದಿವಾನರು ಈ ಮೇಲಿನ ಮಾತನ್ನು ಹೇಳುತ್ತಾರೆ. ಸ್ವಾರಸ್ಯ: ಡಿವಿಜಿಯವರ ಕರ್ತವ್ಯ, ಜವಾಬ್ದಾರಿ, ನಿಷ್ಠಾವಂತತೆ ಮತ್ತು ವಿಶ್ವೇಶ್ವರಯ್ಯನವರ ಆತ್ಮೀಯತೆ ಇಲ್ಲಿ ಸ್ವಾರಸ್ಯಕರವಾಗಿದೆ. ಎರಡನೆಯ ಸಂದರ್ಭ: ನೀನು ಉತ್ಸವಕ್ಕೆ ಹೋಗುವುದಿಲ್ಲವೇ? ಆಯ್ಕೆ: ಈ ವಾಕ್ಯವನ್ನು ಎನ್.ಎಸ್. ಲಕ್ಷ್ಮೀನಾರಾಯಣ ಭಟ್ಟ ಅವರು ಬರೆದಿರುವ ಸಾಹಿತ್ಯ ರತ್ನ ಸಂಪುಟ ಕೃತಿಯಿಂದ ಆರಿಸಲಾಗಿರುವ ಸಾರ್ಥಕ ಬದುಕಿನ ಸಾಧಕ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಡಿವಿಜಿ ಬಂಧುಗಳ ಮನೆಯಲ್ಲಿ ಒಂದು ಉತ್ಸವ ಇತ್ತು. ಆರತಕ್ಷತೆಯ ಹೊತ್ತಾದರೂ ಹೆಂಡತಿ ಮನೆಯಲ್ಲಿಯೇ ಇದ್ದುದನ್ನು ಕಂಡು ಡಿವಿಜಿಯವರು ಹೆಂಡತಿಗೆ ಈ ಮೇಲಿನ ಮಾತನ್ನು ಹೇಳುತ್ತಾರೆ. ಸ್ವಾರಸ್ಯ: ಡಿವಿಜಿಯವರು ನಿಜ ಪರಿಸ್ಥಿತಿ ಏನೆಂದು ತಿಳಿಯದೆ ತಮ್ಮ ಪತ್ನಿಯನ್ನು ಪ್ರಶ್ನಿಸಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ. ಮೂರನೆಯ ಸಂದರ್ಭ: ನನ್ನ ಹತ್ತಿರ ಇರುವುದು ಇದೊಂದೇ ಸೀರೆ. ಆಯ್ಕೆ: ಈ ವಾಕ್ಯವನ್ನು ಎಸ್.ಎನ್. ಲಕ್ಷ್ಮೀನಾರಾಯಣ ಭಟ್ಟ ಅವರು ಬರೆದಿರುವ ಸಾಹಿತ್ಯ ರತ್ನ ಸಂಪುಟ ಕೃತಿಯಿಂದ ಆರಿಸಲಾಗಿರುವ ಸಾರ್ಥಕ ಬದುಕಿನ ಸಾಧಕ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಡಿವಿಜಿಯ ಬಂಧುಗಳ ಮನೆಯಲ್ಲಿ ಉತ್ಸವವಿದ್ದಾಗ ಪತ್ನಿ ಹೋಗದಿರುವುದನ್ನು ಕಂಡು ಅವರು ಬಹಳ ಬೇಕಾದವರು, ಹೋಗದಿದ್ದರೆ ಬೇಸರ ಪಡುತ್ತಾರೆ ಎಂದು ಹೇಳಿದಾಗ ಪತ್ನಿ ಮೇಲಿನ ಮಾತನ್ನು ಹೇಳುತ್ತಾಳೆ. ಸ್ವಾರಸ್ಯ: ಡಿವಿಜಿಯವರು ಆರ್ಥಿಕವಾಗಿ ಸಬಲರಲ್ಲದ್ದು ಇಲ್ಲಿ ಸ್ವಾರಸ್ಯಕರವಾಗಿದೆ. ನಾಲ್ಕನೆಯ ಸಂದರ್ಭ: ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ. ಆಯ್ಕೆ: ಈ ವಾಕ್ಯವನ್ನು ಎಸ್.ಎನ್. ಲಕ್ಷ್ಮೀನಾರಾಯಣ ಭಟ್ಟ ಅವರು ಬರೆದಿರುವ ಸಾಹಿತ್ಯ ರತ್ನ ಸಂಪುಟ ಕೃತಿಯಿಂದ ಆರಿಸಲಾಗಿರುವ ಸಾರ್ಥಕ ಬದುಕಿನ ಸಾಧಕ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಬೀಜ ಮೊಳಕೆಯಾಗುವಾಗ ತಮಟೆ ಹೊಡೆಯಲಾಗುವುದಿಲ್ಲ, ಕಾಯಿ ಹಣ್ಣು ಆಗುವಾಗ ತುತ್ತೂರಿ ಊದಲಾಗುವುದಿಲ್ಲ, ಬೆಳಕನ್ನು ನೀಡುವ ಸೂರ್ಯ ಚಂದ್ರರು ಸದ್ದು ಮಾಡುವುದಿಲ್ಲ. ಆದರೆ ಮಾನವ ಮಾತ್ರ ಸಣ್ಣ ಪುಟ್ಟ ಕಾರ್ಯಗಳನ್ನು ಮಾಡಿ ಹೊಗಳಿಕೊಳ್ಳುತ್ತಾನೆಂದು ಹೇಳುತ್ತಾ ಮೇಲಿನ ಮಾತನ್ನು ಡಿವಿಜಿಯವರು ಹೇಳಿದ್ದಾರೆ. ಸ್ವಾರಸ್ಯ: ಪ್ರಕೃತಿಯಲ್ಲಿ ಸೂರ್ಯ, ಚಂದ್ರ, ಭೂಮಿ, ಗಾಳಿ ಮುಂತಾದವು ನಿಸ್ವಾರ್ಥತೆಯಿಂದ ಕಾರ್ಯನಿರ್ವಹಿಸುವಂತೆ ನಾವು ಸಹ ನಿಸ್ವಾರ್ಥವಾಗಿ ದುಡಿಯಬೇಕೆಂಬುದು ಇಲ್ಲಿ ಸ್ವಾರಸ್ಯಕರವಾಗಿದೆ. ಐದನೆಯ ಸಂದರ್ಭ: ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ. ಆಯ್ಕೆ: ಈ ವಾಕ್ಯವನ್ನು ಎಸ್.ಎನ್. ಲಕ್ಷ್ಮೀನಾರಾಯಣ ಭಟ್ಟ ಅವರು ಬರೆದಿರುವ ಸಾಹಿತ್ಯ ರತ್ನ ಸಂಪುಟ ಕೃತಿಯಿಂದ ಆರಿಸಲಾದ ಸಾರ್ಥಕ ಬದುಕಿನ ಸಾಧಕ ಎಂಬ ಗದ್ಯದಿಂದ ಆರಿಸಲಾಗಿದೆ. ಸಂದರ್ಭ: ಬೆಟ್ಟದ ಕೆಳಗಿನ ಹುಲ್ಲಿನಂತೆ, ಕಂಪು ಸೂಸುವ ಮಲ್ಲಿಗೆಯಂತೆ ಕಷ್ಟಗಳು ಬಂದಾಗ ಕಂಗಾಲಾಗದೆ ಕಷ್ಟಗಳನ್ನು ಎದುರಿಸಬೇಕು. ಬಡವರು ಹಾಗೂ ದೀನ ದುರ್ಬಲರನ್ನು ಕಂಡರೆ ಬೆಲ್ಲ ಸಕ್ಕರೆಯಂತೆ ಸವಿಯಾಗಿ ಮಾತನಾಡಬೇಕೆಂದು ಹೇಳುವಾಗ
ಈ ಮಾತು ಮೂಡಿಬಂದಿದೆ. ಸ್ವಾರಸ್ಯ: ದೀನ ದುರ್ಬಲರನ್ನು ಕಂಡಾಗ ಹಿತವಾಗಿ ಮಾತನಾಡಿ ಉಪಕಾರ ಮಾಡಬೇಕೆಂಬುದು ಇಲ್ಲಿ ಸ್ವಾರಸ್ಯಕರವಾಗಿದೆ. ಮುಖ್ಯ ಪ್ರಶ್ನೆ: ಬಿಟ್ಟ ಸ್ಥಳವನ್ನು ಸೂಕ್ತ ಪದಗಳಿಂದ ತುಂಬಿರಿ. ಮೊದಲ ಬಿಟ್ಟ ಸ್ಥಳ: ಮೈಸೂರು ರಾಜ್ಯದ ಪರಮೋಚ್ಚ ಅಧಿಕಾರ ಹಿಡಿದಿದ್ದವರು ಡ್ಯಾಶ್. ಇದಕ್ಕೆ ಸೂಕ್ತ ಪದ ಮಿರ್ಜಾ ಸಾಹೇಬರು. ಮೈಸೂರು ರಾಜ್ಯದ ಪರಮೋಚ್ಚ ಅಧಿಕಾರ ಹಿಡಿದಿದ್ದವರು ಮಿರ್ಜಾ ಸಾಹೇಬರು. ಎರಡನೆಯ ಬಿಟ್ಟ ಸ್ಥಳ: ಮಿರ್ಜಾ ಅವರ ಕಾಲಕ್ಕೆ DVG ದೊಡ್ಡ ಡ್ಯಾಶ್ ಎಂದು ವಿದ್ಯಾವಂತರ ವಲಯದಲ್ಲಿ ಹೆಸರಾಗಿದ್ದರು. ಇದಕ್ಕೆ ಸರಿಯಾದ ಪದ ಮೇಧಾವಿ. ಮಿರ್ಜಾ ಅವರ ಕಾಲಕ್ಕೆ DVG ದೊಡ್ಡ ಮೇಧಾವಿ ಎಂದು ವಿದ್ಯಾವಂತರ ವಲಯದಲ್ಲಿ ಹೆಸರಾಗಿದ್ದರು. ಮೂರನೆಯ ಬಿಟ್ಟ ಸ್ಥಳ: ಮುಳಬಾಗಿಲು ಡ್ಯಾಶ್ ಜಿಲ್ಲೆಗೆ ಸೇರಿದೆ. ಇದಕ್ಕೆ ಸೂಕ್ತ ಪದ ಕೋಲಾರ. ಮುಳಬಾಗಿಲು ಕೋಲಾರ ಜಿಲ್ಲೆಗೆ ಸೇರಿದೆ. ನಾಲ್ಕನೆಯ ಬಿಟ್ಟ ಸ್ಥಳ: DVG ಅವರು ಮುಳಬಾಗಿಲಿನ ಡ್ಯಾಶ್ ಶಾಲೆಯಲ್ಲಿ ಲೋಯರ್ ಸೆಕೆಂಡರಿ ಪೂರ್ತಿಗೊಳಿಸಿದರು. ಇದಕ್ಕೆ ಸೂಕ್ತ ಪದ ಆಂಗ್ಲೋ ವರ್ನಾಕುಲರ್. DVG ಅವರು ಮುಳಬಾಗಿಲಿನ ಆಂಗ್ಲೋ ವರ್ನಾಕುಲರ್ ಶಾಲೆಯಲ್ಲಿ ಲೋಯರ್ ಸೆಕೆಂಡರಿ ಪೂರ್ತಿಗೊಳಿಸಿದರು. ಐದನೆಯ ಬಿಟ್ಟ ಸ್ಥಳ: DVG ಅವರು ಕನ್ನಡ ಸಾರಸ್ವತ ಲೋಕದ ಡ್ಯಾಶ್ ಎಂದು ಕರೆಸಿಕೊಂಡರು. ಇದಕ್ಕೆ ಸೂಕ್ತ ಪದ ಭೀಷ್ಮ. DVG ಅವರು ಕನ್ನಡ ಸಾರಸ್ವತ ಲೋಕದ ಭೀಷ್ಮ ಎಂದು ಕರೆಸಿಕೊಂಡರು. ಅಭ್ಯಾಸದ ಚಟುವಟಿಕೆಗಳನ್ನು ನೋಡಿ ಮಕ್ಕಳೇ. ಮುಖ್ಯ ಪ್ರಶ್ನೆ: ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲ ಪ್ರಶ್ನೆ: ನಾಮಪದ ಎಂದರೇನು? ಉತ್ತರ: ಒಂದು ವಸ್ತು, ಒಬ್ಬ ವ್ಯಕ್ತಿ, ಒಂದು ಸ್ಥಳದ ಹೆಸರು, ಒಂದು ಗುಂಪನ್ನು ಸೂಚಿಸುವ ಪದ ಅಥವಾ ಗುಣ, ಸ್ವಭಾವ, ಸಂಖ್ಯೆ, ಸ್ಥಾನ, ಅಳತೆ, ತೂಕ ಇತ್ಯಾದಿಗಳನ್ನು ಸೂಚಿಸುವ ಪದಗಳನ್ನು ನಾಮಪದಗಳೆಂದು ಕರೆಯುತ್ತೇವೆ. ಪ್ರಶ್ನೆ 2: ಭಾವನಾಮ ಎಂದರೇನು? ಉತ್ತರ: ವಸ್ತುಗಳ ಮತ್ತು ಕ್ರಿಯೆಯ ಭಾವವನ್ನು ತಿಳಿಸುವ ಶಬ್ದಗಳನ್ನು ಭಾವನಾಮ ಎನ್ನುತ್ತಾರೆ. ಭಾವ ಎಂದರೆ ಇರುವಿಕೆ, ಸ್ಥಿತಿ ಎಂದು ಅರ್ಥೈಸಬಹುದು. ಉದಾಹರಣೆ: ಬಿಳಿದರ ಭಾವ ಬಿಳಿಪು, ಆಡುವುದರ ಭಾವ ಆಟ. ಪ್ರಶ್ನೆ 3: ಸರ್ವನಾಮ ಎಂದರೇನು? ವಿಧಗಳಾವುವು? ಉತ್ತರ: ನಾಮಪದಗಳ ಬದಲಾಗಿ ಬಳಸುವ ಪದಗಳಿಗೆ ಸರ್ವನಾಮಗಳು ಎನ್ನುವರು. ಉದಾಹರಣೆ: ಅವನು, ಅವಳು, ಅದು, ಇದು, ಅವರು, ಇವರು. ಸರ್ವನಾಮದ ವಿಧಗಳು: ಪುರುಷಾರ್ಥಕ ಸರ್ವನಾಮ, ಆತ್ಮಾರ್ಥಕ ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮ. ಪ್ರಶ್ನೆ 4: ಪುರುಷಾರ್ಥಕ ಸರ್ವನಾಮಗಳಲ್ಲಿ ಎಷ್ಟು ವಿಧ? ಉತ್ತರ: ಪುರುಷಾರ್ಥಕ ಸರ್ವನಾಮಗಳಲ್ಲಿ 3 ವಿಧ: ಉತ್ತಮ ಪುರುಷ, ಮಧ್ಯಮ ಪುರುಷ, ಪ್ರಥಮ ಪುರುಷ. ನಂತರ ಪ್ರಾಯೋಗಿಕ ಅಭ್ಯಾಸವನ್ನು ನೋಡೋಣ ಮಕ್ಕಳೇ. ಮುಖ್ಯ ಪ್ರಶ್ನೆ 1: ಕೊಟ್ಟಿರುವ ವಾಕ್ಯಗಳಲ್ಲಿರುವ ನಾಮಪದಗಳನ್ನು ಆರಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಗಮನಿಸಿ, ಇದರಲ್ಲಿ ನಾಮಪದಗಳು ಯಾವಿದಾವೆ ಅವನ್ನ ಆರಿಸಿ ಬರಿಬೇಕು. DVGಯ ಊರು ಮುಳಬಾಗಿಲು. ಇಲ್ಲಿ ನಾಮಪದಗಳು ಯಾವ ಮಕ್ಕಳೇ? DVG, ಊರು ಹಾಗೂ ಮುಳಬಾಗಿಲು. ನಂತರ ಪ್ರಶ್ನೆ 2: ಬೆಂಗಳೂರಿನ ರೈಲಿನಲ್ಲಿ ಕೂರಿಸುತ್ತೇನೆ. ಇಲ್ಲಿ ನಾಮಪದಗಳನ್ನು ಗಮನಿಸಿ ಮಕ್ಕಳೇ. ಬೆಂಗಳೂರು ಹಾಗೂ ರೈಲು. ನಂತರ ಪ್ರಶ್ನೆ 3: ವಿಶ್ವೇಶ್ವರಯ್ಯನವರು ದಿವಾನರಾಗಿದ್ದ ಕಾಲವದು. ನಾಮಪದಗಳು: ವಿಶ್ವೇಶ್ವರಯ್ಯ, ದಿವಾನ, ಕಾಲ. ಪ್ರಶ್ನೆ 4: DVGಯ ಬಂಧುಗಳ ಮನೆಯಲ್ಲಿ ಒಂದು ಉತ್ಸವವು ನಡೆಯಿತು. ಇಲ್ಲಿ ನಾಮಪದಗಳು: DVG, ಬಂಧುಗಳು, ಮನೆ ಹಾಗೂ ಉತ್ಸವ. ಮುಖ್ಯ ಪ್ರಶ್ನೆ: ಕೊಟ್ಟಿರುವ ಪದಗಳಲ್ಲಿರುವ ವಿಭಕ್ತಿ ಪ್ರತ್ಯಯಗಳನ್ನು ಪ್ರತ್ಯೇಕಿಸಿ ಬರೆದು ಅದು ಯಾವ ವಿಭಕ್ತಿ ಪ್ರತ್ಯಯ ಎಂಬುದನ್ನು ಬರೆಯಿರಿ. ಮೊದಲ ಪದ ದಿವಾನರನ್ನು. ಇಲ್ಲಿ ಅನ್ನು ಅನ್ನೋದು ದ್ವಿತೀಯ ವಿಭಕ್ತಿ ಪ್ರತ್ಯಯ ಮಕ್ಕಳೇ. ನಂತರ ದಿನದ, ಇಲ್ಲಿ ಅನ್ನೋದು ವಿಭಕ್ತಿ ಪ್ರತ್ಯಯ ಬರುತ್ತೆ, ಅದು ಷಷ್ಠಿ ವಿಭಕ್ತಿ. ನಂತರ DVGಗೆ ಗೆ ಅನ್ನೋದು ವಿಭಕ್ತಿ ಪ್ರತ್ಯಯ ಬರುತ್ತೆ, ಚತುರ್ಥಿ ವಿಭಕ್ತಿ. ಬಲದಿಂದ, ಇಂದ, ಇಲ್ಲಿ ಇದು ಪಂಚಮಿ ವಿಭಕ್ತಿ. ವಲಯದಲ್ಲಿ, ಅಲ್ಲಿ ಸಪ್ತಮಿ ವಿಭಕ್ತಿ. ಮಂಕುತಿಮ್ಮನ, ಷಷ್ಠಿ ವಿಭಕ್ತಿ. ಶಿಕ್ಷಣವನ್ನು, ಅನ್ನು ದ್ವಿತೀಯ ವಿಭಕ್ತಿ. ಓದಿಗೆ, ಗೆ ಚತುರ್ಥಿ ವಿಭಕ್ತಿ. ಸಹಾಯಕ್ಕೆ, ಖೆ ಚತುರ್ಥಿ ವಿಭಕ್ತಿ. ಬಂಡಿಯಲ್ಲಿ, ಅಲ್ಲಿ ಸಪ್ತಮಿ ವಿಭಕ್ತಿ. ದಯೆಯಿಂದ, ಇಂದ ಪಂಚಮಿ ವಿಭಕ್ತಿ. ರಸೂಲ್ ಖಾನನ, ಷಷ್ಠಿ ವಿಭಕ್ತಿ. ಈ ಮುಖ್ಯ ಪ್ರಶ್ನೆ: ಈ ಗದ್ಯ ಭಾಗದಲ್ಲಿ ಬಂದಿರುವ ಸರ್ವನಾಮ ಪದಗಳನ್ನು ಪಟ್ಟಿ ಮಾಡಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಗಮನಿಸಿ, ಈ ಗದ್ಯ ಭಾಗವನ್ನು ಸರಿಯಾಗಿ ನೀವು ಓದಿ ಅಲ್ಲಿ ಬಂದಿರತಕ್ಕಂಥ ಸರ್ವನಾಮದ ಪದಗಳನ್ನು ಪಟ್ಟಿ ಮಾಡಬೇಕು. ನಾನು, ನೀನು, ಅವನು, ಅವರು, ನೀವು, ಇದು, ಇವು, ಅವು, ನಾವು,
ನಮಗೆ ಅವರ ಅದನ್ನು ಅದಕ್ಕಾಗಿ ತಾನು ತಾವು ತಮ್ಮ ಹೇಗೆ ಯಾಕೆ ಅವರನ್ನು ನಿನಗೆ. ಹಾಗಾದರೆ ಮಕ್ಕಳೇ, ಈ ಗದ್ಯದಲ್ಲಿ ಬಂದಿರತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.